ಬಿಜೆಪಿ ಅನ್ನೋದು ಪಕ್ಷವಾಗಿ ಉಳಿದಿಲ್ಲ, ಕಾರಜೋಳ ಆಸ್ತಿಯಾಗಿದೆ ಅನ್ನೋ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಜೋಳ ಕುಟುಂಬದ ವಿರುದ್ಧ ರಾಮಣ್ಣ ತಾಳೆವಾಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾರಜೋಳ ಪುತ್ರ ಅರುಣ್ ಕಾರಜೋಳ ಮೇಲೆ ಆರೋಪವನ್ನ ಮಾಡಲಾಗ್ತಾ ಇದೆ. ಮಗನ ಮಾತು ಕೇಳಿ ಕಾರಜೋಳ ಆಟ ಆಡ್ತಿದ್ದಾರೆ. ಅರುಣ್ ಕಾರಜೋಳ ಬಿಜೆಪಿ ಆಗಿದೆ ಅಂತೇಳಿ, ಅಂದರೆ ಅವರದೇ ಬಿಜೆಪಿ ಆಗ್ಬಿಟ್ಟಿದೆ ಅನ್ನೋ ಒಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಮಣ್ಣ ತಾಳೆವಾಡ ಬಾಗಲಕೋಟೆ ಬಿಜೆಪಿ ಹಿರಿಯ ಮುಖಂಡ, ಬಿಜೆಪಿ ಪಕ್ಷವಾಗಿ ಉಳಿದಿಲ್ಲ, ಕಾರಜೋಳ ಆಸ್ತಿಯಾಗಿದೆ. ಕಾರಜೋಳ ಕುಟುಂಬದ ವಿರುದ್ಧ ರಾಮಣ್ಣ ತಾಳೆವಾಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮುಧೋಳದಲ್ಲಿ ಬಿಜೆಪಿ ಪಕ್ಷವಾಗಿ ಉಳಿದಿಲ್ಲ, ಇದೊಂಥರ ಅವ್ರ ಮನೆ ಸ್ವತ್ತಾಗ್ಬಿಟ್ಟಿದೆ. ನಾನೊಬ್ಬ ರಾಜ್ಯ ನಾಯಕ, ನನ್ನನ್ನು ಹೇಗೆ ತಾಲೂಕು ಅಧ್ಯಕ್ಷರು ಉಚ್ಚಾಟನೆ ಮಾಡ್ತಾರೆ. ಅರುಣ್ ಕಾರಜೋಳ ಜೊತೆಯಲ್ಲಿರುವವರಿಗೆ ಎಲ್ಲ ಅಧಿಕಾರ ಕೊಡ್ತಾರೆ. ಇದು ಮುಧೋಳ ಬಿಜೆಪಿಯ ವಸ್ತುಸ್ಥಿತಿ ಅಂತ ತಮ್ಮ ಅಳಲನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ. ಹೇಳಂಗಿಲ್ಲ, ಅದು ಒಮ್ಮೆಲಿಗೆ ಧಾರಾವಾಹಿ ರೂಪದಾಗ ತರ್ತೀವಿ. ಅದನ್ನು ಅವು ಕಲೆಕ್ಟ್ ಒಂದಿಷ್ಟು ಆಗ್ಯಾವ, ಇನ್ನೂ ಆಗಾಕತ್ಯಾವ. ಎಪಿಸೋಡ್ ಅಲ್ಲ, ಅವ್ರ ಹಿಮ್ಮಾಲಿಕರು ಅದಾವ ಸರ್. ಅವ್ರ ಪ್ರಸಂಗ ಬಂದಾಗ ಬಿಡುಗಡೆ ಮಾಡೋತ್ತೆ ಹೇಳ್ತಾನೆ. ಅವ್ನು ನಾವು ಸಂದರ್ಭ ಈಗೇನು ಹೇಳಂಗಿಲ್ಲ, ಅದು ಒಮ್ಮೆಲಿಗೆ ಧಾರಾವಾಹಿ ರೂಪದಾಗ ತರ್ತೀವಿ. ಅದನ್ನು ಅವು ಕಲೆಕ್ಟ್ ಒಂದಿಷ್ಟು ಆಗ್ಯಾವ, ಇನ್ನೂ ಆಗಾಕತ್ಯಾವ. ಎಪಿಸೋಡ್ ಅಲ್ಲ, ಅವ್ರ ಹಿಮ್ಮಾಲಿಕರು ಅದಾವ ಸರ್. ಅವ್ರ ಪ್ರಸಂಗ ಬಂದಾಗ ಬಿಡುಗಡೆ ಮಾಡೋತ್ತೆ ಹೇಳ್ತಾನೆ. ಅವ್ನು ನಾವು ಸಂದರ್ಭ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೋಮಶೇಖರ್, ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಪಕ್ಷದಲ್ಲಿರುವಂತಹ ಅಸಮಾಧಾನವನ್ನ ಇದೀಗ ಬಹಿರಂಗವಾಗಿ ಹೊರಹಾಕಿದ್ದಾರೆ. ಸೊ ಮತ್ತಷ್ಟು ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪ, ಬಾಗಲಕೋಟೆ ಜಿಲ್ಲೆಯ ಮುಧೋಳ ಕ್ಷೇತ್ರ ಏನಿದೆ, ಇಲ್ಲಿರುವಂತಹ ಬಿಜೆಪಿ ಪಕ್ಷದಲ್ಲಿ ಭಿನ್ನಮತ ಸದ್ಯಕ್ಕೆ ಭುಗಿಲೆದ್ದಿರುವಂತದ್ದು. ಅದು ಕೂಡ ಈಗ ಬಾಗಲಕೋಟೆಯ ಕೇಂದ್ರ ಕಚೇರಿಯನ್ನ ಬಂದು ತಲುಪಿದೆ. ವಿಶೇಷ ಅಂದ್ರೆ ಈ ಮುಧೋಳ ಕ್ಷೇತ್ರ ಸದ್ಯದ ಚಿತ್ರದುರ್ಗದ ಸಂಸದರಾಗಿರುವ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಅವರ ಹಳೆ ಕ್ಷೇತ್ರ. ಹೀಗಾಗಿ ಪ್ರಭಾವಿ ನಾಯಕರಾಗಿರುವ ಗೋವಿಂದ ಕಾರಜೋಳ ಅವರ ವಿರುದ್ಧ ಈಗ ಬಿಜೆಪಿಯ ಉಚ್ಚಾಟಿತ ಮುಖಂಡರ ಬೆಂಬಲಿಗರು ವಾಗ್ದಾಳಿ ನಡೆಸ್ತಾ ಇರುವಂತದ್ದು. ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ಬಿಜೆಪಿಯ ಉಚ್ಚಾಟಿತ ಮುಖಂಡ ರಾಮಣ್ಣ ತಳೆವಾಡ್ ಅವರ ಬೆಂಬಲಿಗರು ಇವತ್ತು ಬಾಗಲಕೋಟೆಯ ಬಿಜೆಪಿಯ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಉಚ್ಚಾಟನೆಗೆ ಕಾರಣವನ್ನ ನೀಡಬೇಕು ಎಂದು 15 ದಿನಗಳ ಗಡುವನ್ನ ನೀಡಿದ್ದಾರೆ. ಜೊತೆಗೆ ಬಾಗಲಕೋಟೆಯ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷ ಶಾಂತಗೌಡ ಪಾಟೀಲ್ ಅವರೊಂದಿಗೆ ಚರ್ಚೆಯನ್ನ ಮಾಡಿರುವಂತದ್ದು. ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಉಚ್ಚಾಟಿತ ಮುಖಂಡರ ಬೆಂಬಲಿಗರು ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. 15 ದಿನಗಳ ಒಳಗಾಗಿ ಕಾರಣವನ್ನ ಹೇಳಬೇಕು, ಇಲ್ಲದೆ ಹೋದಲ್ಲಿ ಬೆಂಗಳೂರು ಚಲೋ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುತ್ತೆ ಎನ್ನುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಕಳೆದ ಕೆಲವು ದಿನಗಳ ಹಿಂದೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರಸಭೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಇದ್ದರೂ ಕೂಡ ಅಧ್ಯಕ್ಷ ಗಾದಿಯನ್ನ ಏರುವುದಕ್ಕೆ ಬಿಜೆಪಿ ಪಕ್ಷ ವಿಫಲವಾಗಿತ್ತು. ಹೀಗಾಗಿ ಬಿಜೆಪಿಯ ಉಚ್ಚಾಟಿತ ಹಿರಿಯ ಮುಖಂಡ ರಾಮಣ್ಣ ತಳೆವಾಡ್ ಹಾಗೂ ಇನ್ನುಳಿದ 4 ಜನ ನಗರಸಭೆ ಸದಸ್ಯರ ಮೇಲೆ ಆರೋಪವನ್ನ ಹೊರಿಸಿ ಅವರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿದೆ ಎನ್ನುವ ಮಾಹಿತಿ ಇದೆ. ಹೀಗಾಗಿ ಆಕ್ರೋಶಗೊಂಡಿರುವಂತಹ ಉಚ್ಚಾಟಿತ ಬಿಜೆಪಿಯ ಹಿರಿಯ ಮುಖಂಡ ರಾಮಣ್ಣ ತಳೆವಾಡ್ ಅವರ ಬೆಂಬಲಿಗರು ಬಾಗಲಕೋಟೆಯ ಕೇಂದ್ರ ಕಚೇರಿಗೆ ಆಗಮಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಇವತ್ತು ಪ್ರತಿಭಟನೆಯನ್ನ ನಡೆಸಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಜೊತೆಗೆ ಗೋವಿಂದ ಕಾರಜೋಳ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮುಧೋಳದಲ್ಲಿ ಬಿಜೆಪಿ ಪಕ್ಷವಾಗಿ ಉಳಿದಿಲ್ಲ, ಅದು ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಅವರು ಕುಳಿತು ತಮ್ಮ ಮಗ ಅರುಣ್ ಕಾರಜೋಳ ಅವರ ಮುಖಾಂತರ ಆಟವಾಡ್ತಾ ಇದ್ದಾರೆ ಎನ್ನುವ ಆರೋಪವನ್ನ ಮಾಡಿದ್ದಾರೆ. ಈ ಹಿಂದೆ MLC ಚುನಾವಣೆ ವೇಳೆ PH ಪೂಜಾರ್ ಅವರು ವಿಧಾನ ಪರಿಷತ್ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾಗ ಅವರ ವಿರುದ್ಧ ಮತಗಳನ್ನ ಚಲಾಯಿಸುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ರು ಎನ್ನುವ ಆರೋಪವನ್ನ ಗೋವಿಂದ ಕಾರಜೋಳ ಅವರ ವಿರುದ್ಧ ಮಾಡಲಾಗಿದೆ. ಹೀಗಾಗಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದವರ ವಿರುದ್ಧ ಯಾವ ರೀತಿ ಕ್ರಮವನ್ನ ಕೈಗೊಂಡಿದ್ದೀರಿ ಎಂದು ಮರು ಪ್ರಶ್ನೆಯನ್ನ ಸದ್ಯಕ್ಕೆ ರಾಮಣ್ಣ ತಳೆವಾಡ್ ಅವರು ಮಾಡಿರುವಂತದ್ದು. ಹೀಗಾಗಿ ಬಿಜೆಪಿ ಪಕ್ಷದಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಸದ್ಯಕ್ಕೆ ಎದ್ದಿರುವ ಭಿನ್ನಮತ ಶಮನವಾಗುವುದಕ್ಕೆ 15 ದಿನಗಳು ಬೇಕು ಅಂತ ಕಾಣುತ್ತೆ. ಯಾಕಂದ್ರೆ ಬಾಗಲಕೋಟೆಯ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಉಚ್ಚಾಟನೆ ಮಾಡಿರುವುದಕ್ಕೆ ಕಾರಣವನ್ನ ನೀಡಬೇಕಾಗತ್ತೆ. 15 ದಿನಗಳ ಗಡುವನ್ನ ಇವರು ಕೂಡ ನೀಡಿರುವಂತದ್ದು. ಇನ್ನು 15 ದಿನಗಳ ಬಳಿಕ ಇದು ಮತ್ಯಾವ ರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗಿದೆ. ಯಾಕಂದ್ರೆ ಬಾಗಲಕೋಟೆ ಬಿಜೆಪಿಯ ಜಿಲ್ಲೆಯಲ್ಲಿರುವಂತಹ ಈ ಭಿನ್ನಮತ ಬೆಂಗಳೂರು ಕಚೇರಿಯನ್ನ ತಲುಪುತ್ತಾ ಅಥವಾ ಇಲ್ಲಿಯ ಶಮನ ಆಗುತ್ತಾ ಎನ್ನುವುದು ಸದ್ಯಕ್ಕೆ ಇರುವಂತಹ ಕುತೂಹಲ. ಓಕೆ, ಧನ್ಯವಾದ ಸೋಮಶೇಖರ್ ಡೀಟೇಲ್ಸ್. ನಾವು ಸಂದರ್ಭ ಈಗೇನು ಹೇಳಂಗಿಲ್ಲ, ಅದು ಒಮ್ಮೆಲಿಗೆ ಧಾರಾವಾಹಿ ರೂಪದಾಗ ತರ್ತೀವಿ. ಅದನ್ನು ಕಲೆಕ್ಟ್ ಒಂದಿಷ್ಟು
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.